ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಡೇ, ನಂದು ಡೇ 3 ವ್ಲಾಗ್ ಆಗಿರುತ್ತಿದ್ದು. ನೋಡಿ, ಯಾರೂ ಇಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದು, ಕಸ ಗುಡಿಸಿ ನೆಲ ಒರೆಸಿ ಆಚೆಗಡೆ ಬಾಗಿಲಿಗೆಲ್ಲ ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು, ಇವತ್ತು ಮಂಡೇ ಅಲ್ವಾ, ದೇವ್ರ ಪೂಜೆ ಮಾಡಬೇಕಿತ್ತು. ಸೊ ನೋಡಿ, ಅರಿಶಿನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಅದೊಂಥರ ಮನೆಗೆ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಆ ಥರ. ಈ ಥರ ನಾನು ಡೈಲಿ ಅರಿಶಿನ ಹಚ್ಬಿಟ್ಟೆ ಅರಿಶಿನ ಕುಂಕುಮ ಎಲ್ಲ ಇಡೋದು. ನೋಡಿ, ಒಂಥರ ಚೆನ್ನಾಗಿ ಕಾಣುತ್ತೆ. ಬಾಗಿಲೆಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ನೀಟಾಗಿ ಜೋಡಿಸಿ, ಬಿಸಿನೀರು, ನಮ್ಮ ಯಜಮಾನ್ರು ಬಿಸಿನೀರು ಬೇಕು ಅಂದರು. ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಡು ಅಂದರು. ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಟ್ಟು ಟೀ ಮಾಡಿದೆ. ಇವತ್ತು ಕಾಫಿ ಮಾಡಿರಲಿಲ್ಲ, ಟೀನೇ ಕುಡಿದೆ. ಶುಂಠಿ ಟೀ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ವಾಂಗಿಭಾತ್ ಮಾಡು ಮಮ್ಮಿ ಅಂದಿದ್ಲು ನನ್ನ ಮಗಳು. ಬಾಕ್ಸ್ಗೆಲ್ಲ ವಾಂಗಿಭಾತ್ ಮಾಡಿ, ಜೊತೆಗೆ ಆ್ಯಪಲ್ ಬೇಕು ಅಂದ್ಲು. ಫ್ರೂಟ್ಸಲ್ಲಿ ಏನು ಬೇಕಮ್ಮ ಅಂದಿದ್ದಕ್ಕೆ ಆ್ಯಪಲ್ಲೆಲ್ಲ ಹಾಕಿ ಅವಳು ರೆಡಿಯಾಗಿದ್ಲು. ಇವತ್ತು ನಮ್ಮ ಯಜಮಾನ್ರೆ ಇಬ್ಬರು ಮಕ್ಳಿಗೂ ಊಟ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದರು. ಟಿಫನೆಲ್ಲ ಅವರೇ ಮಾಡಿಸಿದ್ರು. ಸೊ ಇವತ್ತು ನಾನೊಂದು ಸ್ವಲ್ಪ ಅಷ್ಟೊಂದಲ್ಲ, ಹೋಗ್ತಾಯಿದ್ದಾಳೆ ಸ್ಕೂಲ್ಗೆ. ಬಾಯ್ ಮಮ್ಮಿ ಬಾಯ್ ಅಂತೇಳಿ. ಅವ್ರ ಅಪ್ಪನೇ ಫೇವ್ರೇಟ್ ಅವಳಿಗೆ. ಅವ್ರ ಅಪ್ಪ ಇದ್ದರೆ ಹೇಳಿದ ಮಾತೆಲ್ಲ ಕೇಳಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಅದನ್ನು ಮಾಡ್ತಾಳೆ. ಪಾಪುಗೂ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅವರಿದ್ದರೆ ನನಗೆ ತುಂಬ ಹೆಲ್ಪು. ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಎಲ್ಲ ಅವರೇ. ಸ್ವಲ್ಪ ನೆಕ್ಸ್ಟು ನಮ್ಮ ಯಜಮಾನ್ರೂ ಅಷ್ಟೇ, ಪಾಪುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವರು ಟಿಫನ್ ಮಾಡಿ ಆಫೀಸಿಗೆ ರೆಡಿ ಆಗಿಬಿಟ್ಟು ಹೊರಟ್ರು. ನೆಕ್ಸ್ಟು ನಮ್ಮ ಪಾಪು ಆಟ ಆಡ್ತಾಯಿದ್ದ. ಅಲ್ಲಿ ಬಿಸ್ಕೆಟ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತಿದ್ದೆ ಅಂದರೆ ತೋರಿಸ್ತಾ ಇದ್ದ, ಈ ಥರ ಬಿಸ್ಕೆಟಲ್ಲಿ ಆಟ ಆಡ್ತಾಯಿದ್ದೀನಿ ಅಂತ. ಅವ್ನಿಗಿನ್ನೂ ಮಾತು ಬರೋಲ್ಲ. ಇನ್ನು 1 year 2 months ಬೇಬಿ ಅಷ್ಟೇ. ನೆಕ್ಸ್ಟು ನಾನು ಟಿಫನ್ ಮಾಡಿದೆ. ಟಿಫನ್ ಮಾಡಿ ಪಾಪುನ ಮಲಗಿಸಿ ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನೋಡಿದೆ. ಬಟ್ಟೆ ಎಲ್ಲ ಇತ್ತು. ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ, ನಮ್ಮ ಯಜಮಾನ್ರು ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್ ಅವೆಲ್ಲ ನಾನು ಹ್ಯಾಂಡ್ ವಾಶೇ ಮಾಡೋದು. ನೆಕ್ಸ್ಟು ಮಧ್ಯಾಹ್ನ ಮುದ್ದೆ ಮಾಡು ಅಂತ ಕಾಲ್ ಮಾಡಿದರು. ಮುದ್ದೆ ಮಾಡಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದ್ದೆ. ಬಂದು ತಿಂದು ಮತ್ತೆ ಆಫೀಸ್ಗೆ ಹೋದರು. ಪಾಪುನೆಲ್ಲ ಬಿಟ್ಟು, ಅವಳಿಗೆ 12:30ಗೆ ಬಿಟ್ಬಿಡ್ತಾರೆ ಮಧ್ಯಾಹ್ನ. ಇನ್ನು ನರ್ಸರಿ ಅಲ್ವಾ, ಸೊ ಅದಕ್ಕೆ ಹಲಸಿನ ಹಣ್ಣಿನ ಬೀಜ ಎಲ್ಲ ಇತ್ತು. ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಕೇಳಿದ್ದೆ. ಸೊ ಅದಕ್ಕೆ ಅದನ್ನೆಲ್ಲ ತೆಗ್ದು ರೆಡಿ ಮಾಡಿದೆ. ನಾಳೆ ಏನಾದರೂ ಸಾಂಬಾರು ಮಾಡಿದ್ರೆ ಹಾಕೋಣ, ಇಲ್ಲ ಪಲ್ಯ ಮಾಡೋಣ ಅಂತ. ನೆಕ್ಸ್ಟು ನನ್ನ ಮಗಳು ಹೋಮ್ವರ್ಕ್ ಕೊಟ್ಟಿದ್ರು. ಹೋಮ್ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಲು. ನಾನು ಬಟ್ಟೆ ಮಿಷಿನ್ಗೆ ಹಾಕಿದ್ನಲ್ಲ, ಅದೆಲ್ಲ ಒಣಗಿತ್ತು. ಬಟ್ಟೆ ಮಡಚಿಡ್ತೆ. ನೈಟು ಪಾಪುಗೆ ಸರಿ ತಿನ್ಸೋಣ ಅಂತ ಅಂದ್ಬಿಟ್ಟು, ನೋಡಿರಿ ತಿನ್ನೋದೇ ಇಲ್ಲ ಪಾಪು. ಇವ್ರುಗಳ್ಗೆ ಊಟ ತಿನ್ಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ನಮಗೆ. ಹಂಗೋ ಹಿಂಗೋ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ತಿಂದ. 2 ಟೈಮು ಮಾರ್ನಿಂಗು ಮಧ್ಯಾಹ್ನ 2 ಟೈಮು ರೈಸೇ ತಿಂದಿದ್ದ. ಅವ್ರ ಡ್ಯಾಡಿನೇ ತಿನ್ನಿಸಿದ್ರು. ಅದಕ್ಕೆ ದಿನಕ್ಕೆ 1 ಟೈಮ್ ಆದ್ರೂ ಸರಿ ತಿನ್ನಿಸ್ಲೇಬೇಕು. ರಾಗಿ ಸರಿ ತುಂಬ ಒಳ್ಳೆಯದು ಮಕ್ಕಳಿಗೆ ಆಗಲಿ, ನಮಗೂ ಅಷ್ಟೇ. ಮುದ್ದೆ ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ತಿನ್ನಬೇಕು. ಮತ್ತು ತುಪ್ಪ ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು. ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತಾರೆ. ಸೊ ಅದೆಲ್ಲ ಸುಳ್ಳು. ತುಪ್ಪ ತಿಂದರೆ ಯಾರೂ ದಪ್ಪ ಆಗಲ್ಲ. ಅದಕ್ಕೆ ತುಪ್ಪ ಅನ್ನೋದು ಬೋನ್ಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ಎಲ್ಲರೂ ತುಪ್ಪ ತಿನ್ನಿ, ಒಳ್ಳೆಯದು. ರಾಗಿ ಐಟಮ್ಸ್ ತಿನ್ನಿ. ಮಕ್ಳಿಗೂ ರಾಗಿ ಸರಿ ತಿನ್ನಿಸಿ ಆದಷ್ಟು. ಆಮೇಲೆ ನನ್ನ ಮಗಳೂ ಊಟ ತಿಂದು ಇಬ್ಬರು ಆಟ ಆಡಿದ್ರು ಚೆನ್ನಾಗಿ. ಅವ್ನು ಮಲ್ಕೊಂಡ. ಇವಳು ಮಾತ್ರ ಅವ್ರ ಡ್ಯಾಡಿ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿರಿ, ಈ ಥರ ಎಲ್ಲ ಮಾವಿನಕಾಯಿ ಬೇಕು ಅಂದಿದ್ಲು. ಸೊ ತಂದಿದ್ರು. ಅದರಲ್ಲೆಲ್ಲ ಟೀತ್ ಥರ ಕಟ್ ಮಾಡಿಬಿಟ್ಟು ಈ ಥರ ಎಲ್ಲ ಆಟ ಆಡ್ತಾಯಿದ್ರು ಇವರಿಬ್ಬರು ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅಪ್ಪ ಮಗಳು. ಅವ್ನು ಮಲ್ಕೊಂಡಿದ್ದ. ಅವನಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇವಳು ಅದೇ ಥರ, ಡ್ಯಾಡಿ ನಾನು ನಿಮಗೆ ಅದೇ ಥರ ಟೀತ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ಲು. ಇಬ್ಬರು ಆಟ ಆಡ್ತಾಯಿದ್ರು. ನೆಕ್ಸ್ಟ್ ಎಲ್ಲ ಊಟ ಮಾಡಿ ಮಲ್ಕೊಂಡು. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬಾಯ್.